ಈಜಿಪ್ಟ್ civilization. Last us gift of Nile. ಈಜಿಪ್ಟಿನ ವರಪ್ರಸಾದ ನೈಲ್ ನದಿ. ಈಜಿಪ್ಟ್ನ sources of Egypt civilization, archaeological sources, temples, springs ನ ಮೂರ್ತಿಗಳಾಗಿರ್ಬೋದು, ರೋಸೆಟ್ಟಾ ಸ್ಟೋನ್, ರೋಸೆಟ್ಟಾ ಶಿಲಾಶಾಸನ, ಹೈರೋಗ್ಲಿಫಿಕ್ಸ್, ರಿಟರ್ನ್ಸ್ ಹೈರೋಗ್ಲಿಫಿಕ್ ನ ಬರವಣಿಗೆಗಳು ಇವೆಲ್ಲ ಕೂಡ ಈಜಿಪ್ಟ್ನ ಇತಿಹಾಸವನ್ನು ತಿಳಿಯಲು ಸಿಕ್ಕಿರುವಂತಹ ಮೂಲಾಧಾರಗಳು. ಗಿಫ್ಟ್ ಆಫ್ ನೈಲ್, ಈಜಿಪ್ಟ್ನ ನೈಲ್ ನದಿ ಈಜಿಪ್ಟ್ನ ವರಪ್ರಸಾದ. ನಂತರ ಪೊಲಿಟಿಕಲ್ ಕಂಡೀಷನ್ಸ್ ಯಾವ ತರ ಇತ್ತು. ಇಲ್ಲಿ ಈಜಿಪ್ಟಿಯನ್ನರು ಆರಂಭಿಕವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು. ನಂತರ ನಗರಗಳು ಆಗಿ ಮಾರ್ಪಟ್ಟು ಅಲ್ಲಿ ರಾಜ್ಯದಿಂದ ವಂಶಪರ ಅಂದ್ರೆ ಈಜಿಪ್ಟ್ನ ರಾಜ್ಯದಿಂದ ಆಳ್ವಿಕೆ ಮಾಡಲ್ಪಟ್ಟಿತ್ತು. ರಾಜರು ಬಲಶಾಲಿಗಳಾಗಿದ್ದರು. ಫೇರೋ ಆಳ್ವಿಕೆ, ಈಜಿಪ್ಟ್ನ ರಾಜರನ್ನು ಫೇರೋ ಅಂತ ಕರೀತಿದ್ರು. ಫೇರೋ ದೇವರ ಪ್ರತಿನಿಧಿ, ದೇವರ ಆಳ್ವಿಕೆ ಮಾಡಿದ ಗಾಡ್ ಗಿಫ್ಟ್ ಅಂದ್ರೆ ದೇವರಿಂದ ನೇಮಕ ಮಾಡಿದರೆ ರಾಜರನ್ನ ಆಳ್ವಿಕೆ ಮಾಡಬೇಕು ಅಂತ, ಜನರನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ ಕಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ಅವರ ನಂಬಿಕೆ ಇತ್ತು. ರಾಜಕೀಯ ವಂಶ ಪರಂಪರೆಯಾಗಿ ಇತ್ತು. ಇಲ್ಲಿ ಈಜಿಪ್ಟ್ನ ನಾಗರಿಕತೆಯಲ್ಲಿ ಸುಮಾರು 30 ತಲೆಮಾರುಗಳು, 13 ಜನರೇಷನ್ ಅಂದ್ರೆ 33,000 ವರ್ಷಗಳಲ್ಲಿ 3000 ಇಯರ್ಸ್ ಅಲ್ಲಿ 30 ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಾರೆ. 6 or 7 ಜನರೇಷನ್, 6 or 7 ಜನರೇಷನ್, 6 ರಿಂದ 7 ತಲೆಮಾರುಗಳು ಆಳ್ವಿಕೆ ಮಾಡಿದ್ದಾರೆ. ಕೆಲವರು ಬಲಿಷ್ಠರಾಗಿದ್ದರು ಮತ್ತು ಆಡಳಿತದಲ್ಲಿ ಎಲ್ಲವನ್ನು ಕೂಡ ಅವರು ಬಳಸ್ತಾ ಇದ್ರು. ಇಲ್ಲಿ ಕೆಲವರು ರಾಜಸತ್ತೆ, ನಿಯಂತ್ರಣ, ಆಡಳಿತ ವ್ಯವಸ್ಥೆ ಎಲ್ಲವನ್ನು ಕೂಡ ಅವರು ನೋಡ್ಕೊಳ್ತಾ ಇದ್ರು. ಕಾನೂನಿನ ಕಟ್ಟುನಿಟ್ಟಿನ ವ್ಯವಸ್ಥೆ ಎಂಬುದು ಇತ್ತು. ಇಲ್ಲಿ ಈಜಿಪ್ಟ್ನ ರಾಜಮನೆತನ ಆಳ್ವಿಕೆಯ ಕಾಲವನ್ನು 3 ಪಾರ್ಟ್ಸ್ ಆಗಿ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ದ ಓಲ್ಡ್ ಪೀರಿಯಡ್ ಕಿಂಗ್ಡಮ್ಸ್, ದ ಪೀರಿಯಡ್ಸ್ ಆಫ್ ಓಲ್ಡ್ ಕಿಂಗ್ಡಮ್, ಓಲ್ಡ್ ಕಿಂಗ್ಡಮ್, ಹಳೆಯ ರಾಜಮನೆತನಗಳ ಕಾಲ. ಆಳ್ವಿಕೆ ಓಲ್ಡ್ ಪೀರಿಯಡ್ ಆಫ್ ದಿ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ಸ್. ನಂತರ ಎರಡನೇದಾಗಿ ದಿ ಪೀರಿಯಡ್ಸ್ ಆಫ್ ಮಿಡಲ್ ಕಿಂಗ್ಡಮ್. ಮಧ್ಯ ರಾಜ ಮನೆತನ ಅಥವಾ ಆಳ್ವಿಕೆ, ಮಧ್ಯಮ ರಾಜಮನೆತನಗಳ ಆಳ್ವಿಕೆ. ನಂತರ ದಿ ಪೀರಿಯಡ್ ಆಫ್ ದ ನ್ಯೂ ಕಿಂಗ್ಡಮ್ಸ್, ನ್ಯೂ ಕಿಂಗ್ಡಮ್ಸ್ ಅಂದ್ರೆ ಹೊಸ ರಾಜಮನೆತನಗಳ ಕಾಲ ಅಂತ ಹೇಳ್ಬಿಟ್ಟು 3 ರೀತಿಯಾಗಿ ಅವರನ್ನು ವಿಭಜಿಸಿದ್ದಾರೆ. ಇಲ್ಲಿ ಓಲ್ಡ್ ಕಿಂಗ್ಡಮ್, ದ ಪೀರಿಯಡ್ಸ್ ಆಫ್ ಓಲ್ಡ್ ಕಿಂಗ್ಡಮ್, ಹಳೆಯ ರಾಜಮನೆತನಗಳ ಕಾಲದಲ್ಲಿ ಫೇರಸ್, ಈ ಕಾಲವನ್ನು ಪಿರಮಿಡ್ಸ್ ಕಾಲ, ಪಿರಮಿಡ್ಗಳ ಕಾಲ ಅಂತ ಕೂಡ ಕರೆದಿದ್ದಾರೆ. ಇಲ್ಲಿ ಫೇರೋಗಳು ಬಲಶಾಲಿಗಳಾಗಿರ್ತಾರೆ. ಫೇರೋಗಳು ಅತ್ಯಂತ ಬಲಶಾಲಿ ಮತ್ತು ಸಲಹೆ ಮತ್ತು ಸೂಚನೆಗಳನ್ನು ಮತ್ತು ಆಡಳಿತದಲ್ಲಿ ವಿಜೀರ್ ಅಂದ್ರೆ ಮಂತ್ರಿಯನ್ನು, ವಿಜೀರ್ ಮಂತ್ರಿಮಂಡಲ ಇರ್ತದೆ. ಅಂದ್ರೆ ಕ್ಯಾಬಿನೆಟ್ ಮಂತ್ರಿ ಇರ್ತಾರ, ಅವರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡೋದಕ್ಕೆ ಒಂದು ಮಂತ್ರಿಮಂಡಲ ಇರ್ತ. ಅದನ್ನು ವಿಜಯನನ್ನು ನೇಮಕ ಮಾಡ್ತಾ ಇದ್ದಾರೆ. ಈಗ ವಿಜಯನನ್ನು ನೇಮಕ ಮಾಡಿಕೊಂಡು ಹಾಗೂ ಪ್ರಧಾನಮಂತ್ರಿ ಮತ್ತು ಆಡಳಿತದ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಜಸ್ಟಿಸ್ ಆಗಿರ್ಬೋದು, ಕಾನೂನಿನ ಸುವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಕೂಡ ವಿಜಯನು
ಅಂದ್ರೆ ರಾಜರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಖಜಾನೆ ಆಗಿರ್ಬೋದು. ಇಲ್ಲಿ ವಿಜೇತರಿಗೆ ಸಲಹೆ ಮತ್ತು ಕೇಂದ್ರದಲ್ಲಿ ಆಡಳಿತ ವ್ಯವಸ್ಥೆ ಎಲ್ಲವನ್ನು ಕೂಡ ಇತ್ತು. ಈ ಕಾಲದಲ್ಲಿ ದಾಖಲೆ ಪತ್ರ ಲೆಕ್ಕಪತ್ರಗಳನ್ನೆಲ್ಲವನ್ನು ಕೂಡ ಒದಗಿಸುವುದು ಇವರ ಅಧ್ಯಯನದಲ್ಲಿ ಬರ್ತಾ ಇತ್ತು. ನಂತರ ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್ಸ್, ಈ ಕಾಲವನ್ನು ಭೂಮಾಲೀಕರ ಕಾಲವನ್ನು ಕರೆಯುತ್ತಾರೆ. ಇಲ್ಲಿ ಫೆರೋಗಳಕ್ಕಿಂತ ಬಲಶಾಲಿಗಳಾಗ್ತಾರೆ ಯಾರು? ಭೂಮಾಲೀಕರು ಅಥವಾ ಇವರು ಫ್ಯೂಡಲ್ ಲಾರ್ಡ್ಸ್ ಅಂದ್ರೆ ಮಧ್ಯವರ್ತಿಗಳು ಅಥವಾ ಭೂಮಾಲೀಕರು ಅಂತ. ಫ್ಯೂಡಲಿಸಂ ಇಲ್ಲಿ ಭೂಮಾಲೀಕರ ವರ್ಗ ಅಂತ ಕೂಡ ಕರೀತಾರೆ. ಅವರು ಲೀಡರ್ಸ್ ಆಗಿ ಅವರು ಭೂಮಾಲೀಕರು ಅಂತ ಕರೀತಾರೆ. ಈ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರ್ದಾರಗಳೆಲ್ಲ ಕೂಡ ಅವರು ಫೆರೋಗಳಿಗಿಂತ ಬಲಶಾಲಿಗಳಾಗ್ತಾರೆ. ಅನೇಕ ಆಂತರಿಕ ಯುದ್ಧಗಳಲ್ಲಿ ಅರಾಜಕತೆ ತಂದಿರುತ್ತದೆ. ಅಂತ ಸಂದರ್ಭದಲ್ಲಿ ಒಂದನೇ ಅಮೇನ್ ಕೂಟ ಈತನು ಫೆರೋಗಳ ರಾಜಪ್ರಭುತ್ವ ಮತ್ತೆ ಫೆರೋಗಳ ಪ್ರಭುತ್ವವನ್ನು ಅವರು ಸ್ಥಾಪನೆ ಮಾಡ್ತಾರೆ. ನಂತರ ನ್ಯೂ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್ಸ್, ಹೊಸ ರಾಜ್ಯಗಳ ಕಾಲ. ಇಲ್ಲಿ ರಾಜರ ಬಲಶಾಲಿಯಾಗಿ ಒಂದು ಸೈನ್ಯವನ್ನು ಮಿಲಿಟರಿ ವ್ಯವಸ್ಥೆಯನ್ನು ಸಂಘಟನೆ ಮಾಡ್ತಾರೆ. ಸಂಘಟನೆ ಮಾಡಿ ಇಲ್ಲಿ ಬಲವಾದಂತ ಸಾಮ್ರಾಜ್ಯವನ್ನು ಕಟ್ತಾನೆ. ಒಂದನೇ ತಟ್ಮೋಸ್ ಹೊಸ ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ತಟ್ಮೋಸ್ನ ಮಗಳಂತ ಒಂದೇ ತಟ್ಮೋಸ್ನ ಮಗಳಾದಂತ ಹಟ್ಸೆಪುಟ್ಸ್ಲು ಇವರು ಸುಮಾರು 21 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡಿ ಜಗತ್ತಿನ ಮೊಟ್ಟ ಮೊದಲ ಆಳ್ವಿಕೆ ಮಾಡಿದಂತ ಮಹಿಳೆ ಯಾರಂದ್ರೆ ಹಟ್ಸೆಪುಟ್ಸ್ಲು. ಇಡೀ ಪ್ರಪಂಚಕ್ಕೆ ಮೊದಲ ಆಳ್ವಿಕೆ ಮಾಡಿದಂತ ಮಹಿಳೆ ಯಾರಂದ್ರೆ ಹಟ್ಸೆಪುಟ್ಸ್ಲು. ನಂತರ ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಸ್ಥಿತಿ. ಈಜಿಪ್ಟಿನ ಸಮಾಜದಲ್ಲಿ ಸುಸಂಘಟಿತವಾದಂತಹ ಸಾಮಾಜಿಕ ವ್ಯವಸ್ಥೆ ಇತ್ತು. ಇಲ್ಲಿ ಸಮಾಜದಲ್ಲಿ ಈಜಿಪ್ಟ್ ಹ್ಯಾಡ್ ದ ವೆಲ್ ಆರ್ಗನೈಸ್ಡ್ ಸೊಸೈಟಿ, ಸುಸಂಘಟಿತವಾದಂತಹ ಸಾಮಾಜಿಕ ವ್ಯವಸ್ಥೆ ಇತ್ತು. ದೇರ್ ವೇರ್ 3 ಕ್ಲಾಸಸ್, ಅಂದ್ರೆ ಸಮಾಜದಲ್ಲಿ 3 ವರ್ಗಗಳಿತ್ತು. ಒಂದು ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅಂಡ್ ಸೆಲ್ವರ್, ಅಂದ್ರೆ ಮೇಲ್ವರ್ಗ ಮತ್ತು ಮಧ್ಯಮ ವರ್ಗ ಮತ್ತು ಶ್ರಮಿಕರ ವರ್ಗ ಅಂತ ಹೇಳ್ಬಿಟ್ಟು 3 ವರ್ಗಗಳಿತ್ತು. ಮೇಲ್ವರ್ಗದಲ್ಲಿ ರಾಜ ಪುರೋಹಿತರಾಗಿರ್ಬೋದು. ರಾಜ ಪುರೋಹಿತ ಅಂದ್ರೆ ರಾಯಲ್ ಫ್ಯಾಮಿಲೀಸ್, ರಾಜರು ಪುರೋಹಿತರು ಶೃಂಗೇರಿಸಿದ ಮಹಲಗಳಲ್ಲಿ ಅವರು ಸುಖ ಜೀವನ ಮಾಡ್ತಾ ಇದ್ದಾರೆ. ಮೇಲ್ ವರ್ಗದಲ್ಲಿ ಅಪ್ಪರ್ ಕ್ಲಾಸಸ್. ನಂತರ ಮಿಡಲ್ ಕ್ಲಾಸಸ್ ಅಲ್ಲಿ ವೈದ್ಯರು, ಕುಶಲಕರ್ಮಿಗಳು, ಲಿಪಿಕರು ಮತ್ತು ಟ್ರೇಡರ್, ವ್ಯಾಪಾರಸ್ಥರು, ಇವರು ರೈತರು ಮಧ್ಯಮ ವರ್ಗಕ್ಕೆ ಸೇರಿದರು. ಕೆಲವರಿಗೆ ಗುಲಾಮರು. ಈ 3 ವರ್ಗಗಳು ಸಮಾಜದಲ್ಲಿ ಇತ್ತು. ಇಲ್ಲಿ ಸಾಮಾಜಿಕ ಸ್ಥಿತಿಗತಿ ಯಾವ ತರ ಇತ್ತು? ಮಹಿಳೆಯರ ಸ್ಥಾನಮಾನ ಅಂದ್ರೆ ಸ್ಟೇಟಸ್ ಆಫ್ ವುಮೆನ್ಸ್. ಈಜಿಪ್ಟಿಯನ್ ವುಮೆನ್ಸ್ ಎಂಜಾಯ್ಡ್ ಆನ್ ಎಕ್ಸ್ಪ್ಲೋಸಿವ್, ಅಂದ್ರೆ ಇವರ ಮಹಿಳೆಯರ ಸ್ಥಾನಮಾನ ಎಂದು ಅತ್ಯಂತ ಉಚ್ಚ ಸ್ಥಾನಮಾನವನ್ನು ಹೊಂದಿದ್ರು. ಉನ್ನತವಾದಂತ ಸ್ಟೇಟಸ್, ಹೈ ಸ್ಟೇಟಸ್, ಉನ್ನತವಾದಂತ ಸಾಮಾಜಿಕ ಸ್ಥಾನಮಾನ ಇವರಿಗೆ ಇತ್ತು. ಇವರು ಶೃಂಗರಿಸಿದ ಮಕ್ಕಳು ಮತ್ತು ನಾಗರಿಕ ಜಗತ್ತಿನ ಯಾವುದೇ ನಾಗರಿಕತೆಗಿಂತ ಇವರು ಜಗತ್ತಿನ ಎಲ್ಲಾ ನಾಗರಿಕತೆಗಳಿಗಿಂತ ವಿಭಿನ್ನವಾದಂತಹ ಒಂದು ಸ್ಥಾನಮಾನ
ಮಹಿಳೆಯರ ಸ್ಥಾನಮಾನಗಳನ್ನು ಉನ್ನತ ಸ್ಥಿತಿ ಉಚ್ಚ ಸ್ಥಿತಿಯಲ್ಲಿತ್ತು, ಅವರಿಗೆ ಆಸ್ತಿಯಲ್ಲಿ ಸಮಪಾಲಿತ್ತು. ಅಂದ್ರೆ ತಂದೆಯ ಆಸ್ತಿ ಎಲ್ಲರಿಗೂ ಕೂಡ ಸಮಪಾಲ ಇತ್ತು. ಲಕ್ಸರಿ ಪ್ಲಸ್ ಅಂದ್ರೆ ಲಕ್ಸರಿ ಜೀವನ ಮಹಲುಗಳಲ್ಲಿ ವಾಸ ಮಾಡ್ತಾ ಇದ್ರು. ನಂತರ ಇವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲ ಇತ್ತು. ನಂತರ ಇಲ್ಲಿ ಫೆರೋಸ್ ತನ್ನ Pharaohs married their own daughters and sisters to prevent the purpose. ಅಂದ್ರೆ ಫೆರೋಗಳು ತನ್ನ ಅಕ್ಕ ತಂಗಿಯರ ಮಕ್ಕಳನ್ನು ವಿವಾಹವಾಗ್ತಾ ಇದ್ರು. ಯಾಕಂದ್ರೆ ಆಸ್ತಿ ಬೇರೆಯವ್ರ ಕಡೆ ಸೇರಬಾರ್ದು ಅಂತ ಹೇಳ್ಬಿಟ್ಟು, ಪ್ರಾಪರ್ಟಿ ಎಲ್ಲರೂ ಕೂಡ ವಿವಾಹ ಆಗಬಾರ್ದು ಅಂತ ಹೇಳ್ಬಿಟ್ಟು ಫೆರೋಗಳ ಅಕ್ಕ ಮತ್ತು ತಂಗಿಯರ ಮದುವೆ ಆಗ್ತದೆ. ಇದನ್ನೇ ರಕ್ತ ಪ್ರಾಮುಖ್ಯತೆ ರಕ್ತಪ್ರಾಮುಖ್ಯತೆಯನ್ನು ಕಾಪಾಡ್ತಾ. ಯಾಕಂದ್ರೆ ತನ್ನ ಆಸ್ತಿ ಆಗಿರ್ಬೋದು, ಗೋಲ್ಡ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಬೇರೆಯವ್ರ ಪಾಲು ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾ ಇದ್ರು, ತನ್ನ ಇದರ ಉದ್ದೇಶದಿಂದ ಅವರು ಅವರ ಸಂಬಂಧಿಕರಲ್ಲಿ ವಿವಾಹ ಹೋಗ್ತಾ ಇದ್ರು. ನಂತರ ಎಕನಾಮಿಕ್ ಕಂಡೀಷನ್. ಆರ್ಥಿಕ ಸ್ಥಿತಿ. ಇಟ್ ವಾಸ್ ಅಗ್ರಿಕಲ್ಚರ್ ಅಂದ್ರೆ ಒಂದು ಕೃಷಿ ಅರ್ಥವ್ಯವಸ್ಥೆ ಇತ್ತು. ಯಾಕಂದ್ರೆ ಥ್ಯಾಂಕ್ಸ್ ಆಫ್ ನೈಲ್ ದೇ ಹ್ಯಾಡ್ ದ ಪರ್ಪಸ್ ಅಗ್ರಿಕಲ್ಚರ್. ಅಂದ್ರೆ ಕೃಷಿ ಪ್ರಧಾನವಾದಂತಹ ಸಮಾಜವಾಗಿತ್ತು ಈಜಿಪ್ಟ್ ಅನ್ನು. ನೈಲ್ ನದಿಯ ಕೃಷಿಯಿಂದ ಸಮೃದ್ಧವಾಗಿ ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರು, ಬಾಹುಬಲದಿಂದ ಉಳುಮೆ ಮಾಡ್ತಾ ಇದ್ರು. ದ ಲ್ಯಾಂಡ್ ಆಫ್ ಸ್ಲೋ ಅಂದ್ರೆ ಉಳುಮೆ ಎಂಬುದು ಬಾಹುಬಲದಿಂದ ಏನ್ ಮಾಡ್ತಿದ್ರು, ನಿಧಾನವಾಗಿ ಉಳುಮೆ ನಡೀತಾ ಇತ್ತು. ನಂತರ ಮೊದಲಿಗೆ ಕಟ್ಟಿಗೆಯನ್ನು ಜೋಡಿಸಿಕೊಂಡು ತನ್ನ ಉಳುಮೆಯನ್ನು ಮಾಡ್ತಾ ಇದ್ರು. ನಂತರ ಇವರು ಉಳುಮೆಗೆ ನಾಂದಿ ಆಯಿತು. ಈಜಿಪ್ಟ್ ಜನರು ವೀಟ್ ಅವರು ಬೆಳೆಯುತ್ತಿರುವಂತಹ ಪದಾರ್ಥಗಳು wheat, barley, cotton, ಗೋಧಿ, barley, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, fruits and vegetables, ಬೆಳೆಯುತ್ತಿದ್ದರು. ನೀರಾವರಿ, ಕಾಲುವೆ ನೀರಾವರಿ ಅನ್ನು ಉಪಯೋಗಿಸ್ತಾ ಇದ್ದರು. ನಂತರ ಕ್ರಾಪ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಕೈಕಸುಬುಗಳು ಮತ್ತು ಉತ್ಪಾದಕರು. ಈಜಿಪ್ಟಿಯನ್ ಹ್ಯಾಡ್ ಡೆವಲಪ್ಡ್ ಬೋತ್ ಇಂಟರ್ನಲ್ ಅಂಡ್ Egyptian developed varieties of crops and manufactures, cotton, ವಟರು, ಕಲ್ಲುಕುಟಿಗಳು, ಬಡಿಗ, ಕಂಬಾರ, ಜವೆಲರ್ಸ್, ಪೋಟ್ರೆಸ್ ಮುಂತಾದವು ಇದ್ರು. ಕಾಪರ್, ಬಾರ್ಚ್ ಮತ್ತು ಐರನ್ ಮತ್ತು ನಂತರ ಗೋಲ್ಡ್ ಅನ್ನು ಉಪಯೋಗಿಸ್ತಾ ಇದ್ರು. ಈ ತರ ವೃತ್ತಿ ಸಮಾಜಗಳು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಈಜಿಪ್ಟಿಯನ್ನರು. ನಂತರ ಟ್ರೇಡ್ ಅಂಡ್ ಕಾಮರ್ಸ್. ಈಜಿಪ್ಟಿಯನ್ ಹ್ಯಾಡ್ ಡೆವಲಪ್ಡ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ trade. They trade with the people east Mediterranean. ಈಜಿಪ್ಟಿಯನ್ನರು ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದೊಂದಿಗೆ ಪ್ರದೇಶದಲ್ಲಿ ಈಗಿನ ಸಿರಿಯಾ, ಲೆಬನಾನ್, ಜೋರ್ಡಾನ್, ಯಮನ್ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು. ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಕೂಡ ಎರಡು ಇದ್ದು ಅಭಿವೃದ್ಧಿ ಆಯಿತು. ಅವರಲ್ಲಿ ವಸ್ತು ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಮೆಸ್ಪೊಟೋಮಿಯಾ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ನದಿ ಮತ್ತು ದೋಣಿಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಹಡಗುಗಳು, ರಸ್ತೆ ಮತ್ತು ಅಲ್ಲಿ ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ವ್ಯಾಪಾರವನ್ನು ನಡೆಸ್ತಾ ಇದ್ದರು. ನಂತರ
10% 20% ಅನ್ನು ಶುಲ್ಕವನ್ನು ಟ್ಯಾಕ್ಸಸ್ ಅನ್ನು 10% 20% ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ರು. ಹಣದ ರೂಪ ಅಥವಾ ವಸ್ತುಗಳ ರೂಪದಲ್ಲಿ ಅವರು ಶುಲ್ಕ ಟ್ಯಾಕ್ಸಸ್ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಅಂಡ್ ಕೈಂಡ್, ಹಣ ಮತ್ತು ವಸ್ತುವಿನ ರೂಪದಲ್ಲಿ ಅವರು ವಸೂಲಿ ಮಾಡಬೇಕು. 10 to 20% ಅಷ್ಟು ಅವರು ವಸೂಲಿ ಮಾಡ್ತಾ ಇದ್ರು. ಇಷ್ಟು ಎಕನಾಮಿಕ್ ಕಂಡೀಷನ್. ನಂತರ ರಿಲಿಜಿಯನ್, ನೆಕ್ಸ್ಟ್ ಕ್ಲಾಸ್